ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಭಾರತಕ್ಕೂ ಕೂಡ ಅದರ ಪರಿಣಾಮ ತಡ್ತಾ ಇದೆ. ಕರ್ನಾಟಕಕ್ಕೂ ಕೂಡ ಅದರ ಬಿಸಿ ತಡ್ತಾ ಇದೆ. ಬೀದರ್ನಲ್ಲಿ ಈಗ ಡ್ರೈ ಫ್ರೂಟ್ಸ್ ವ್ಯಾಪಾರಸ್ಥರು ವ್ಯಾಪಾರವಿಲ್ಲದೇನೆ ಗೋಳಾಡಬೇಕಾದಂತಹ ಪರಿಸ್ಥಿತಿ. ಹೇಳಿ ಕೇಳಿ ರಂಜಾನ್ ಮಾಸ, ಈ ಸಂದರ್ಭದಲ್ಲಿ ಡ್ರೈ ಫ್ರೂಟ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಇರ್ತಿತ್ತು. ಯುದ್ಧ ಇರಲಿಲ್ಲ ಅಂದರೆ ಬೆಲೆಯಲ್ಲೂ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಆಗ್ತಿರಲಿಲ್ಲ. ಜನ ಬಂದು ಡ್ರೈ ಫ್ರೂಟ್ಸನ್ನು ಪರ್ಚೇಸ್ ಮಾಡ್ತಿದ್ರು. ಈಗ ಇರಾನ್ ಇಸ್ರೇಲ್ ಅಮೇರಿಕ ನಡುವೆ ಯುದ್ಧ ತೀವ್ರವಾಗಿರೋ ಪರಿಣಾಮ ಡ್ರೈ ಫ್ರೂಟ್ಸ್ನ ಬೆಲೆ ಗಗನಕ್ಕೇರ್ತಾ ಇದೆ. ಇದರ ಪರಿಣಾಮ ಗ್ರಾಹಕರು ಡ್ರೈ ಫ್ರೂಟ್ಸ್ ಅಂಗಡಿಗಳತ್ತ ಮುಖ ಮಾಡ್ತಿಲ್ವಂತೆ. ಕಾಸ್ಟ್ಲಿ ಆಗಿರೋದ್ರಿಂದ ಡ್ರೈ ಫ್ರೂಟ್ಸ್ಗಳನ್ನು ಕೊಳ್ತಿಲ್ವಂತೆ. ಹಾಗಾಗಿ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯುದ್ಧ ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಡ್ರೈ ಫ್ರೂಟ್ಸ್ನ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಅಂಥೇಳಿ ವ್ಯಾಪಾರಸ್ಥರು ಮಾತನಾಡ್ತಿದ್ದಾರೆ. ಹಲವು ದಿನಗಳಿಂದ ಇಸ್ರೇಲ್ ಮತ್ತು ಇರಾನ್ ನಡುವೆ ವಾರ್ ಸ್ಟಾರ್ಟ್ ಆಗಿರುವಂಥದ್ದು. ಈ ವಾರ್ ಯಾಕೋ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಅದರ ಒಂದು ಎಫೆಕ್ಟ್ ಏನಿದೆ ಡ್ರೈ ಫ್ರೂಟ್ಸ್, ಭಾರತಕ್ಕೆ ಬರ್ತಕ್ಕಂಥ ಡ್ರೈ ಫ್ರೂಟ್ಸ್ ಮೇಲೆ ಬಿದ್ದಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಡ್ರೈ ಫ್ರೂಟ್ಸ್ ಬೆಲೆ ಗಗನಕ್ಕೇರಿರುವಂಥದ್ದು, ಒಂದು ರೀತಿಯ ದುಪ್ಪಟ್ಟಾಗಿರುವಂಥದ್ದು. ಹೀಗಾಗಿ ಜನರು ಕೂಡ ಒಂದು ರೀತಿಯ ಡ್ರೈ ಫ್ರೂಟ್ಸ್ ಕೊಂಡುಕೊಳ್ಳಲು ಹಿಂದೇಟಾಗ್ತಿರುವಂಥದ್ದು. ಹೀಗಾಗಿ ವ್ಯಾಪಾರಸ್ಥರು ಒಂದು ರೀತಿಯ ವಾರ್ನಿಂದ ಹೈರಾಣ ಆಗಿರುವಂಥದ್ದು. ಬೀದರ್ನ ಇನ್ನೊಂದು ಹೋಲಿಸಿರ್ತಕ್ಕಂಥ ಗೋ ಫ್ರೆಶ್ ಡ್ರೈ ಫ್ರೂಟ್ಸ್ ಅಂಗಡಿ ಬಳಿ ಇದ್ದೀವಿ ನೋಡ್ಬೋದು. ಒಂದು ರೀತಿ ಯಾರೂ ಕೂಡ ಜನಗಳು ಇಲ್ಲದೆ, ಅಂದರೆ ಪ್ರಮುಖವಾಗಿ ಒಂದು ಬೆಲೆ ಕಡಿಮೆ ಇದ್ದಾಗ ಜನರು ಬಂದು ಡ್ರೈ ಫ್ರೂಟ್ಸ್ನ ಖರೀದಿ ಮಾಡ್ತಾಯಿದ್ರು, ಜಾಸ್ತಿ ಜನ ಬರ್ತಾಯಿದ್ರು. ಆದರೆ ನೋಡ್ಬೋದು ಒಂದು ರೀತಿಯ ಬಹುತೇಕ ಅಂಗಡಿ ಖಾಲಿಯಾಗಿರುವಂಥ ದೃಶ್ಯಗಳು ನೋಡ್ಬೋದು. ಯಾಕಂದರೆ ಯಾರೂ ಕೂಡ ವ್ಯಾಪಾರಸ್ಥರು ಬರ್ತಾಯಿಲ್ಲ. ಯಾಕಂತಂದರೆ ಈ ಒಂದು ಇಸ್ರೇಲ್ ಮತ್ತು ಇರಾನ್ ವಾರ್ ಏನಿದೆ, ಆ ವಾರ್ ಬಹುತೇಕ ದಿನಗಳಿಂದ ನಡೀತಾ ಇರುವಂಥದ್ದು, ಇನ್ನೂ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಯಾಕಂದರೆ ಇನ್ನೂ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು. ದೊಡ್ಡ ಮಟ್ಟದಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ಕೂಡ ಒಂದು ರೀತಿಯ ಒಂದು ವಾರ್ ನಡೀತಾ ಇರುವಂಥದ್ದು. ಹೀಗಾಗಿ ಅಲ್ಲಿಂದ ಬರ್ತಕ್ಕಂಥ ಒಂದು ಡ್ರೈ ಫ್ರೂಟ್ಸ್ಗಳಿತ್ತು ಬರ್ತಾ ಇಲ್ಲ, ಅಂದರೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಅದು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಹೀಗಾಗಿ ಒಂದು ರೀತಿಯ ಇಲ್ಲಿ ಕೂಡ ಒಂದು ರೀತಿಯ ಡ್ರೈ ಫ್ರೂಟ್ಸ್ ಇಲ್ಲದೆ ಒಂದು ರೀತಿಯ ಇದ್ದಂಥ ಬೆಲೆ ಕೂಡ ಜಾಸ್ತಿ ಆಗಿರುವಂಥದ್ದು. ಬಹುತೇಕ ಖಜೂರ ಆಗಿರ್ಬೋದು, ಎಲ್ಲ ಬೆಲೆಗಳು ಬಹುತೇಕ ಒಂದು 500 ಆಸುಪಾಸಿನಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಪಿಸ್ತಾ ಆಗಿರ್ಬೋದು, ಖಜೂರ ಆಗಿರ್ಬೋದು, ಈ ಕಿವಿ ಆಗಿರ್ಬೋದು, ಬೇರೆ ಬೇರೆ ಅಂದರೆ ನಟ್ಸ್ ಆಗಿರ್ಬೋದು, ವಾಲ್ನಟ್ಸ್ಗಳು, ಈ ರೀತಿಯ ಅಲ್ಲಿಂದ ದುಬೈ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಬೇರೆ ಬೇರೆ ಗಲ್ಫ್ ಕಂಟ್ರಿಗಳಿಂದ ಬರ್ತಾ ಇತ್ತು ಇಲ್ಲಿಗೆ. ಆ ಒಂದು ಬೆಲೆಯಲ್ಲಿ ಜಾಸ್ತಿ ಆಗಿರುವಂಥದ್ದು. ಯಾಕಂತಂದರೆ ಡ್ರೈ ಫ್ರೂಟ್ಸ್ಗಳ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಿಜಕ್ಕೂ ಇಲ್ಲಿನ ವ್ಯಾಪಾರಸ್ಥರು ಒಂದು ರೀತಿ ಹೈರಾಣ ಆಗಿರುವಂಥದ್ದು. ಯಾವಾಗ ವಾರ್ ನಿಲ್ಲುತ್ತೋ ಅನ್ನುವಂಥ ಇಡೀ ಶಾಪ ಕೂಡ ಆಗ್ತಿರುವಂಥದ್ದು. ಅಷ್ಟರ ಮಟ್ಟಿಗೆ ಎಲ್ಲ ಬೆಲೆಗಳು ಜಾಸ್ತಿಯಾಗಿ ಒಂದು ರೀತಿಯ ಯಾರೂ ಕೂಡ ಬರದೆ ಒಂದು ರೀತಿಯ ವ್ಯಾಪಾರ ಡಲ್ ಆಗಿರುವಂಥದ್ದು. ವ್ಯಾಪಾರ ಕೂಡ ಇಲ್ಲದೆ ಒಂದು ರೀತಿಯ ಬಣ ಆಗ್ತಿರೋಂಥದ್ದು. ಅಂಗಡಿ ನೋಡ್ಬೋದು ಯಾವ ರೀತಿ ಯಾರೂ ಇಲ್ಲದೆ ಖಾಲಿ ಅಂತ ಇದೆ. ಹೀಗಾಗಿ ವ್ಯಾಪಾರಸ್ಥರು ಕೂಡ ನೋಡ್ಬೋದು ಒಂದು ರೀತಿಯ ಬೇಸಲ್ಲಿ ಇರ್ತಂತು, ಯಾವಾಗ ವಾರ್ಸ್ ನಿಲ್ಲುತ್ತೋ ಅನ್ನುವಂಥ ಒಂದು ಇಡೀ ಶಾಪ ಆಗ್ತಾ ಅವರು ಇರುವಂಥದ್ದು. ಯಾಕಂದರೆ ಬೆಲೆ ಜಾಸ್ತಿ ಆಗಿರುವಂಥ ಕಾರಣಕ್ಕಾಗಿ ಯಾರೂ ಕೂಡ ಕೊಂಡ್ಕೊಂಡು ಬರ್ತಾರೆ. ಇನ್ನೂ ಬೆಲೆ ಕೂಡ ವಾರ್ ಕಂಟಿನ್ಯೂ ಆದರೆ ಇನ್ನೂ ಕೂಡ ಬೆಲೆ ಜಾಸ್ತಿ ಆಗ್ಬೋದು ವಾರ್ ಕಂಟಿನ್ಯೂ ಆದರೆ ಅನ್ನುವಂಥದ್ದು. ಹೀಗಾಗಿ ಇದಕ್ಕೆ ವ್ಯಾಪಾರಸ್ಥರು ಒಂದು ಹಣ ಅದಕ್ಕೆ ಹೂಡಿಕೆ ಮಾಡಿ ಕೈ ಸುಟ್ಕೊಳ್ತಾ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗ ಅವ್ರನ್ನೇ ಮಾತಾಡ್ಸೋಣ ಯಾವ ರೀತಿ ವಾರ್ ಎಫೆಕ್ಟ್ ಏನು ತಟ್ಟಿದೆ ಅಂತ. ಸರ್, ಪ್ರಮುಖವಾಗಿ ಈಗ ಇರಾನ್ ಮತ್ತು ಇಸ್ರೇಲ್ ವಾರ್ ನಡೀತಾ ಇದೆ ಬಹು ದಿನಗಳಿಂದ, ಇನ್ನೂ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಹೀಗಾಗಿ ಅಲ್ಲಿ ಬರ್ತಕ್ಕಂಥ ಈ ವ್ಯಾಪಾರಸ್ಥರು ಈಗ ಹಣ ಜಾಸ್ತಿ ಆಗಿದೆ, ರೇಟ್ ಜಾಸ್ತಿ ಆಗಿದೆ. ಈಗ ನಿಮ್ಗೆ ಯಾರು ಬರ್ತಾಯಿಲ್ಲ ಯಾರು? ಡೆಫಿನೆಟ್ಲಿ ಆಲ್ರೆಡಿ ಜಸ್ಟ್ ವಾರ್ ಸ್ಟಾರ್ಟ್ ಆಗಿ 4-5 ಡೇಸ್ ಆಗಿದೆ. ಬಟ್ ಪ್ರೈಸಸ್ ಹ್ಯಾವ್ ಆಲ್ರೆಡಿ ಇನ್ಕ್ರೀಸ್ 20% ಮೇಲಾಗಿದೆ. ಸ್ಪೆಷಲಿ ಪಿಸ್ತಾಸ್, ವಾಲ್ನಟ್ಸ್, ಡೇಟ್ಸ್ ಭಾಳ ಎಫೆಕ್ಟ್ ಆಗಿದೆ ಒಳಗೆ. ಆಲ್ರೆಡಿ ಬಿಫೋರ್ ವಾರ್ ಓನ್ಲಿ ಪೀಪಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು ವಾರ್ ಆಗ್ಬೋದು ಅಂತ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೊದಲೇ, ಬಟ್ ಆಫ್ಟರ್ ವಾರ್ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಅದು. ಸೊ ಭಾಳ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಎಲ್ಲ ಇಂಪ್ಯಾಕ್ಟ್ ಮೇಜರ್ಲಿ ಇರಾನ್, ಬಟ್ ಥ್ರೂ ರೂಟ್ಸ್ ಗಲ್ಫ್ ಕಂಟ್ರೀಸ್, ದುಬೈ ಆ್ಯಂಡ್ ಆಲ್ ಎಲ್ಲ ಅದ್ರದ್ದು ಇಂಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಸಡನ್ಲಿ ಪ್ರೊಕ್ಯೂರ್ಮೆಂಟ್ ಕಡಿಮೆ ಆಗಿಬಿಟ್ಟಿದೆ. ಸೊ ಯಾರ ಬಳಿ ಸ್ಟಾಕಿಂಗ್ ಇತ್ತಿಲ್ಲ ಅವ್ರ ಪ್ರೈಸ್ ಹೈ ಮಾಡಿಬಿಟ್ರು. ಅವ್ರು ಹೈ ಮಾಡಿಬಿಟ್ರೆ ನಮ್ಗೆ ಮಾಡ್ಬೇಕಾಗ್ತದೆ, ಯಾಕಂದ್ರೆ ನಮ್ದು ಮಾರ್ಜಿನ್ ಅಷ್ಟೇ ಇರ್ತದಲ್ಲ. ಸೊ ಅದ್ರಗೋಸ್ಕರ 500 ರೂಪಾಯಿ ಹಾಕಿದೆ, ಅದರೊಳಗೆ 100-200 ಪಿಸ್ತಾ ಎಲ್ಲಕ್ಕಿಂತ ಜಾಸ್ತಿ ಇಂಪ್ಯಾಕ್ಟ್ ಪಿಸ್ತಾದಾಗ ಆಗಿದೆ.